हेलो फ्रेंड्स नमस्कार एल्लरू ಹೇಗಿದ್ದೀರಾ ಜ್ಯೋತಿ ಮಲ್ನಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಫ್ರೈಡೇ ಈವ್ನಿಂಗ್ ಬ್ಲಾಗ್ ಫ್ರೆಂಡ್ಸ್ ಆ ದಿನ ಮಗಳು ಸ್ಕೂಲಿಂದ ಬರ್ತಾಳಲ್ವಾ ಅವಳಿಗೆ ತಿನ್ನಕ್ಕೆ ಏನಾದರೂ ಕೊಡಬೇಕಲ್ಲ ಸ್ನ್ಯಾಕ್ಸ್ ಅಂತ ಹೇಳಿ ಹಣ್ಣೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತಿನ ದಿನ ವೈಕುಂಠ ಏಕಾದಶಿ ಇತ್ತಲ್ವಾ ಹಾಗಾಗಿ ಸ್ವೀಟ್ ರೆಸಿಪಿ ಏನಾದರೂ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಬಟ್ ಅದನ್ನೆಲ್ಲ ಡ್ರಾಪ್ ಮಾಡಬೇಕಾಯಿತು ಯಾಕಂದರೆ ಅವಳನ್ನ 6 o'clockಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಅದ್ರ ನೆನಪೇ ಇರಲಿಲ್ಲ ಬಟ್ ಅವಳು ಸ್ಕೂಲಿಂದ ಬಂದ ಮೇಲೆ ನನಗೆ ನೆನಪಿಸಿದ್ಲು ಸೊ ಅದನ್ನೆಲ್ಲ ಹಾಗೆ ಡ್ರಾಪ್ ಮಾಡಿದ್ದೀನಿ ಯಾಕಂದರೆ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಿ ಕಡಲೆಕಾಳು ಗೊಜ್ಜು ಮಾಡೋಣ ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಕೇಸರಿಬಾತನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಕಡಲೆಕಾಳು ಗೊಜ್ಜನ್ನು ಸ್ಟಾಪ್ ಮಾಡಿ ಸೊ ಅವರೆಕಾಳಿದೆ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಹೇಳಿ ಅವರೆಕಾಳನ್ನು ನೆನೆಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅವಳನ್ನು ಕರ್ಕೊಂಡು ಹೋಗಿ ಬಂದ ಮೇಲೆ ನಾನು ಅವರೆಕಾಳು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಹೇಳಿ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಕಟ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ. ಹಾಲು ಕಾಯಿಲಿ, ಹಾಲು ಕಾದಿಲ್ಲ, ಸೊ ಹಾಲು ಕಾದ್ಮೇಲೆ ಕೊಡ್ತೀನ. ಇದಿಷ್ಟು ಫಸ್ಟ್ ತಿಂತಾ ಇರು, ಹಾಲು ಕಾಯಿಲಿ. ಫ್ರೆಂಡ್ಸ್ ನಾನು ಹೋಗಿ ಬಂದಿದ್ದೆಲ್ಲ ಆಯಿತು, ಹೋಗಿ ಬರೋಷ್ಟರಲ್ಲೇ 8:30 ಆಗಿ ಹೋಗಿತ್ತು. ಇವಾಗ ನಾನು ಅವರೆಕಾಳು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ನೆನೆ ಹಾಕಿಟ್ಟು ಹೋಗಿದ್ನಲ್ಲ ಅವರೆಕಾಳನ್ನು, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ 2 ಲೋಟ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು, ಯಾಕಂದರೆ ನೀವು ಡೈರೆಕ್ಟಾಗಿ ಹಾಕಿದ್ರಿ ಅಂತಂದರೆ ನಿಮಗೆ ಅದು ಬಾಯಿಗೆ ಸಿಗುವಾಗ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಅದರೊಳಗಡೆ ಒಂದು ಸ್ಪೂನನ್ನು ಹಾಕ್ತಾ ಇದ್ದೀನಿ. ಯಾಕಂತಂದರೆ ನಿಮಗೆ ಯಾವಾಗಲೂ ನೀವು ಕುಕ್ಕರಲ್ಲಿ ತರಕಾರಿ ಅಥವಾ ಈ ಥರ ಕಾಳುಗಳನ್ನು ಏನಾದರೂ ಬೇಯಿಸುವಾಗ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ನೀರೆಲ್ಲ ಈಚೆ ಬಂದುಬಿಡುತ್ತೆ. ಹಾಗಾಗಿ ಒಂದು ಸ್ಪೂನನ್ನು ಹಾಕಿದರೆ ಸೊ ನೀರು ಈಚೆ ಬರಲ್ಲ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲನ್ನು ಹೋಗಿಸ್ಕೊಳ್ಳಿ ಫ್ರೆಂಡ್ಸ್. ಈ ಕಡೆ ಅವರೆಕಾಳು ಬೇಯೋಷ್ಟರಲ್ಲೇ ನಾನು ರವೆಯನ್ನು ಹುರಿದ್ಕೊಳ್ಬೇಕಲ್ವ. ಸೊ ರವೆಯನ್ನು ಹುರಿದ್ಕೊಳ್ಳೋಕ್ಕೆ ನಾನಿಲ್ಲಿ ತುಪ್ಪವನ್ನು ತೊಗೊಳ್ತಾ ಇದ್ದೀನಿ, 1-2 ಸ್ಪೂನಷ್ಟು. ಯಾಕಂದರೆ ಇಲ್ಲಿ ನಾನು ತುಪ್ಪ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ನೀವು ಡ್ರೈ ರೋಸ್ಟ್ ಮಾಡಿ ನೀವು ಉಪ್ಪಿಟ್ಟು ಮಾಡೋದಕ್ಕಿಂತ ಈ ಥರ ತುಪ್ಪವನ್ನು ಆ್ಯಡ್ ಮಾಡಿ ನೀವು ಹುರಿದ್ಕೊಂಡ್ರಿ ಅಂತ ಅಂದರೆ ನಿಮಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ಟೇಸ್ಟಿಯಾಗಿರುತ್ತೆ. ನೀವು ಯಾವುದೇ ಥರ ಪ್ಲೇನ್ ಆಗಲಿ, ವೆಜಿಟೇಬಲ್ಸ್ ಹಾಕಲಿ, ಈ ಥರ ಅವರೆಕಾಳು ಹಾಕಲಿ, ಯಾವುದೇ ಥರ ಉಪ್ಪಿಟ್ಟು ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿಲ್ಲಿ 2 ಸ್ಪೂನನ್ನು ತುಪ್ಪವನ್ನು ಹಾಕ್ಕೊಂಡು ತೊಗೊಂಡಿರುವಂಥ ರವೆಯನ್ನು ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಆ ಘಮ ಬರೋವರೆಗೂ ಹುರ್ಕೊಳ್ಬೇಕು ಫ್ರೆಂಡ್ಸ್. ಇವಾಗ ರವೆನೂ ಹುರಿದಿಟ್ಕೊಂಡಿದ್ದಾಯಿತು, ಹಾಗೆ ಅವರೆಕಾಳನ್ನು ಬೇಯಿಸಿಟ್ಕೊಂಡಿದ್ದಾಯಿತು. ಇವಾಗ ಮತ್ತೆ ಅದೇ ಕಡಾಯಿಯನ್ನು ತೊಗೊಂಡು ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆಯನ್ನು ಹಾಕ್ಕೊಂಡ್ಬಿಟ್ಟು ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಗೊತ್ತಾಗುತ್ತಲ್ಲ ನಿಮಗೆ. ಹಾಗೆ ನೆಕ್ಸ್ಟು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ ಜಾಸ್ತಿ ಆದರೂ ಪರವಾಗಿಲ್ಲ, ಉಪ್ಪಿಟ್ಟಿಗೆಲ್ಲ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬೇಯಿಸಿಟ್ಕೊಂಡಿರ್ತಿರಲ್ಲ ಆ ಅವರೆಕಾಳನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಆಲ್ರೆಡಿ ನೀರಲ್ಲಿ ಬೆಂದಿರೋದ್ರಿಂದ ನಿಮಗೆ ಆಯಿಲೇನು ಹೆಚ್ಚೊತ್ತು ಫ್ರೈ ಆಗಬೇಕಾಗಿಲ್ಲ, ಯಾಕಂದರೆ ಒಂದು 2-3 ಸೆಕೆಂಡ್ಸ್ ಫ್ರೈ ಆದರೆ ಸಾಕು. ನೆಕ್ಸ್ಟು ನೀವಿಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಅಂದರೆ ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಅದು ಫ್ಲೇವರ್ ಅಲ್ಲಿ ಬಿಟ್ಕೊಳ್ಳುತ್ತೆ, ಆವಾಗ ಉಪ್ಪಿಟ್ಟು ಘಮ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಯಾಕೆ ಅಂತಂದರೆ ಕೆಲವರು ಉಪ್ಪಿಟ್ಟಿಗೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ತಾರೆ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಒಂದು ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಎಲ್ಲ ಫ್ರೈ ಆಗಿದ್ದಾದಮೇಲೆ ನೀರನ್ನು ಹಾಕೋಬೇಕಲ್ವ. ಸೊ ನಿಮಗೆ ಅವರೆಕಾಳನ್ನು ಬೇಯಿಸಿರುವಂತಹ ನೀರೇ ಇರುತ್ತಲ್ಲ, ಅದೇ ನೀರನ್ನು ಫಸ್ಟು ತೊಗೊಳ್ಳಿ. ನೀವು ಯಾವ ಅಳತೆಯಲ್ಲಿ ರವೆಯನ್ನು ಅಳತೆ ಮಾಡ್ಕೊಂಡಿರ್ತೀರೋ ಆ ಅಳತೆಯಲ್ಲಿ 2.25 ಕಪ್ಪಷ್ಟು ನೀರನ್ನು ತೊಗೊಳ್ಳಿ ಫ್ರೆಂಡ್ಸ್. ನೀರು ಹಾಕ್ಕೊಂಡು ನಿಮಗೆ ಸ್ವಲ್ಪ ಹೆಚ್ಚಾದರೆ ಸ್ವಲ್ಪ ತೆಳುವಾಗಿ ಬರುತ್ತೆ. ಸೊ 2.25ರಿಂದ ಒಂದು 3 ಕಪ್ಪು ನೀರು ಸಾಕು. ಮತ್ತು ನೀವು ನೀರು ಹಾಕಿದಾದಮೇಲೆ ಒಂದು ಸರಿ ರುಚಿಯನ್ನು ನೋಡಿ, ಯಾಕಂದರೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಶಾರ್ಟೇಜ್ ಆದರೆ ಮತ್ತೆ ಹಾಕ್ಕೊಂಡ್ಬಿಟ್ಟು ನೀರು ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕು. ಕುದಿ ಬಂದಿದ್ದಾದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜ್ ರವೆಯನ್ನು ತೊಗೊಂಡಿದ್ದೆ. ಸೊ ಈ ಮೀಡಿಯಮ್ ಸೈಜ್ ರವೆಯನ್ನು ತೊಗೊಂಡಾಗ ನಿಮಗೆ ಅಂಟೇನು ಅಂದರೆ ಗಂಟು ಥರ ಏನೂ ಆಗಲ್ಲ. ತುಂಬ ಚಿರೋಟಿ ರವೆ ಥರದ್ದು ಏನಾದ್ರು ತೊಗೊಂಡ್ರಿ ಅಂತಂದರೆ ನಿಮಗೆ ಗಂಟಾಗುತ್ತೆ. ಸೊ ಬಣ್ಸಿ ರವೆ, ಈ ಮೀಡಿಯಮ್ ಸೈಜ್ ರವೆ ಯಾವುದು ಗಂಟಾಗಲ್ಲ ಫ್ರೆಂಡ್ಸ್. ಹಾಕಿದ ಮೇಲೆ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ನೀವೇನು ಮಾಡಿ ಅಂತ ಅಂದರೆ ತಳ ಹಿಡಿದಂಗೆ ಚೆನ್ನಾಗಿ ಎಲ್ಲವನ್ನು ತಿರುಗಿಸ್ಬಿಟ್ಟು ಒಂದು
ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 to 7 ಮಿನಿಟ್ಸ್ ಬಿಟ್ಬಿಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನೀರೆಲ್ಲ ಆರಿದೆ, ಹಾಗೆ ಒಂಚೂರು ತಳ ಕೂಡ ಹಿಡಿದಿಲ್ಲ. ಇವಾಗ ನಾನು ಸೌಟಲ್ಲಿ ಒಂದು ಸಾರಿ ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಯಾಕೆ ಅಂತಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಉಪ್ಪಿಟ್ಟಿಗೆ ಈ ಥರ ಮೇಲೆ ಹಾಕ್ಕೊಂಡ್ರೆ ಅಂತಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಎರಡನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್. ನಿಮಗೂ ಉಪ್ಪಿಟ್ಟು ಅಂದರೆ ಇಷ್ಟನಾ? ನನಗಂತೂ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಈ ಥರ ಬಿಸಿ ಬಿಸಿ ಇದ್ದರೆ ಒಂದು ಸ್ವಲ್ಪ ತಿಂತೀನಿ ಬಿಟ್ಟರೆ ಫ್ರೆಂಡ್ಸ್, ನಾನು ಈ ಥರ ಕೊಟ್ಟರೆ ತಿನ್ನೋದೇ ಇಲ್ಲ ಬೇರೆ ಪ್ಲೇನ್ ಉಪ್ಪಿಟ್ಟಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ಫ್ಯಾಮಿಲಿಗೆ ತುಂಬ ಇಷ್ಟ ಉಪ್ಪಿಟ್ಟು ಅಂದರೆ. ಕಂಪ್ಲೀಟ್ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ, ನಮ್ಮ ಮನೆಯವ್ರ ಅಕ್ಕ, ಹಾಗೆ ನಮ್ಮ ಮನೆಯವ್ರ ದೊಡ್ಡಮ್ಮನ ಮಗ ಒಬ್ಬರಿದ್ದಾರೆ. ಟೋಟಲಿ ಅವರೆಲ್ಲರಿಗೂ ಕೂಡ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ. ಅದರಲ್ಲೂ ನನ್ನ ಮಗಳಿಗೆ, ಈಗ ನೋಡಿ ನಮ್ಮ ಮನೆಯವ್ರು ಅಂದ ತಕ್ಷಣ ನನ್ನ ಮಗಳಿಗೂ ಕೂಡ ಉಪ್ಪಿಟ್ಟು ಅಂದರೆ ಇಷ್ಟ. ಸೊ ಯಾಕೆ ಅಂತ ಕೇಳಿದಾಗ ನಾನು ಹೇಳ್ತಾರೆ ಅವರು, ಬಡತನ ಎದ್ದಾಗೆಲ್ಲ ನುಚ್ಚಿನ ಉಪ್ಪಿಟ್ಟನ್ನು ಮಾಡಿ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಹಾಕ್ಕೊಡ್ತಾ ಇದ್ರಂತೆ. ಸೊ ಆ ಬಡತನದ ರುಚಿ ಇನ್ನೂ ಅವರಿಗೆ ಮಾಸಿಲ್ಲ. ಹಾಗಾಗಿ ಸೊ ನಿಮಗೂ ಕೂಡ ಉಪ್ಪಿಟ್ಟು ಅಂದರೆ ಇಷ್ಟ ಇದೆಯಾ, ಅಥವಾ ಯಾರಿಗೆ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.